ವರ್ಷಕ್ಕೆ 1 ಸತಿನೋ 2 ಸತಿನೋ ಮಾಡುವಂತಹ ಈ ಸಾಂಬಾರು ಅದ್ಭುತ ರುಚಿಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಹಲಸಿನಕಾಯಿ ಸಾಂಬಾರು ಮುದ್ದೆಗೆ, ದೋಸೆಗೆ, ಚಪಾತಿಗೆ, ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಕಾಳೆಲ್ಲ ನೆನೆಸಿ ಮಾಡಿದ್ರೆ ತುಂಬ ಸೊಗಸಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ರಾತ್ರಿ ಇಡೀ ಒಂದು ರಾತ್ರಿ ಫುಲ್ಲೂ ಎಲ್ಲ ಕಾಳು ಕಡಲೆಕಾಳು, ಅವರೆಕಾಳು, ತೊಗರಿಕಾಳು, ಬೇಳೆಕಾಳು ಅಂತ ಎಲ್ಲ ಬಟಾಣಿ ಕಾಳು ಒಂದು 5 ಥರದ ಕಾಳನ್ನೆಲ್ಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿದ್ದಾವು ಚೆನ್ನಾಗಿ ಬೇಗ ಕುಕ್ ಆಗುತ್ತೆ. ಒಂದು 3 ವಿಸಿಲ್ ಕೂಗಿಸ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ಬಿಸಿ ನೀರಿಗೆ ಕುದೀತಾ ಇರಬೇಕು. ಆ ನೀರಿಗೆ ನೆನೆಸಿರೋ ಕಾಳನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡ್ತೀರಾ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನಾವು 3 ಸತಿ ಕೂಗಿಸ್ಕೊಳ್ಬೇಕು. ನೋಡಿ ಇಲ್ಲಿ ಇದು ಕೊತ್ತಳ್ಸಿನ್ಕಾಯಿ. ಹಲಸಿನ್ಕಾಯಿ ಎಳೆದಾಗಿದ್ದಾಗ ಈ ಥರ ತಂದು ಸೈಡೆಲ್ಲ ಕುಯ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಳ್ಳೋಣ. ಇದನ್ನು ಕಬಾಬ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನಿಜ ವೆಜಿಟೇರಿಯನ್ಸ್ಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೇಮ್ ಕಬಾಬ್ ಫೀಲೇ ಇರುತ್ತೆ. ನೋಡ್ತಿದ್ದೀರಲ್ಲ ಇಷ್ಟು ಪೋಷಕಾಂಶಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಯಾವ ಥರ ಬೇಕೋ ನೀವು ಅಷ್ಟು ತರಕಾರಿ ಎಷ್ಟು ವೆರೈಟಿಯಾಗಿ ಕೂಡ ಹಾಕ್ಕೊಳ್ಬೋದು. ತರಕಾರಿ ಜಾಸ್ತಿ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 4-5 ತರಕಾರಿ ತೊಗೊಂಡಿದ್ದೀನಿ. ಇದು ಆಗಿನ ಕಾಲದಲ್ಲೆಲ್ಲ ಇಷ್ಟಪಟ್ಟು ತಿಂತಾಯಿದ್ರು. ಈಗ ಅಪರೂಪ ಆಗಿಬಿಟ್ಟಿದೆ. ಈ ಥರ ಒಂದ್ಸಲಿ ಮಾಡ್ಕೊಳ್ಳಿ. ನೋಡ್ತಿದ್ರಲ್ಲ ಒಂದು 3ರಿಂದ 4 ಹೋಗಿ ಬಂದಾಗ ಈಗ ಎಷ್ಟು ಚೆನ್ನಾಗಿ ಆ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ನೆನೆಸಿ ಹಾಕ್ಕೊಳ್ಳೋದ್ರಿಂದ ಬೇಗ ಕುಕ್ ಆಗುತ್ತೆ ಮತ್ತು ಸಾಂಬಾರು ಕೂಡ ತುಂಬ ಹೊಂದಾಣಿಕೆಯಾಗಿ ಹೊಂದ್ಕೊಳ್ಳುತ್ತೆ. ನೋಡ್ತಿದ್ರಲ್ಲ ಈಗ ನಾನು ಒಂದು ಬೌಲಷ್ಟು ತರಕಾರಿನ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಕುಯ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ, ಸ್ವಲ್ಪ ಗೆಡ್ಡೆಕೋಸು ಕೂಡ ಹಾಕ್ಕೊಂಡು ಒಂದು 2-3 ಟೊಮೊಟೊ ಹಾಕ್ಕೊಂಡು ಜೊತೆಗೆ ಹಲಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಹಾಗೆ ಬೇಯಿಸ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಹೋಳಷ್ಟು, ಒಂದು ಅರ್ಧ ಹೋಳಷ್ಟು, 2-3 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡು, ಹಸಿ ಕಾಯಿ ತುರಿ, ಒಂದು 3 ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ ಮಾಮೂಲಿ ಬೇಳೆ ಸಾರಿಗೆ ಉಪಯೋಗಿಸ್ತೀವಲ್ಲ ಆ ಸಾಂಬಾರು ಪೌಡ್ರನ್ನ ಚೆನ್ನಾಗಿ ಗಂಧ ಹರಿದಂಗೆ ನುಣ್ಣಗೆ ಹರ್ಕೊಳ್ಬೇಕು. ಇದಕ್ಕೆ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ಸ್ನೇಹಿತರೆ. ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಸೊಗಸಾಗಿ ಚೆನ್ನಾಗಿದೆ ಅಂತ. ಈಗ ನಾವು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ಅದು ಕೂಡ ಬಿಟ್ಕೊಳ್ಳೋಣ. ನೋಡ್ತಿದ್ರಲ್ಲ ಹಾಗೆ ಓಪನ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಕಾರಿ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದು 10-15 ನಿಮಿಷ ಕುಕ್ ಆದರೆ ಸಾಕು. ಅದು ನೋಡಿ ಇಲ್ಲಿ ಹಲಸಿನ್ಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ನೋಡ್ತಿರಲ್ಲ ಬೆಂದಾದಮೇಲೆ ನಿಮಗೆ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೋದು. ಈಗ ರುಬ್ಬಿರೋ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಕೂಡ ಹಾಕ್ತಾರೆ. ಕಲ್ಲನ್ನ ಚೆನ್ನಾಗಿ ಒಲೆಯಲ್ಲಿ ಸುಟ್ಟು ಅದಕ್ಕೆ ಎಣ್ಣೆ ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ಬೆಳ್ಳುಳ್ಳಿ ಒಗ್ಗರಣೆ ಅಂತ. ಇಲ್ಲಿ ಅವೈಲೇಬಲ್ ಇಲ್ಲ ಅಂತ ಸ್ಟೌವಲ್ಲಿ ಮಾಡ್ತಿರೋದ್ರಿಂದ ನಾನು ಮಾಮೂಲಿ ಒಗ್ಗರಣೆನೇ ಹಾಕೋತಾ ಇದ್ದೀನಿ. ನೋಡ್ತಿರಲ್ಲ ಈಗ ಎಲ್ಲ ಚೆನ್ನಾಗಿ ಹೊಂದಾಣಿಕೆ ಆದಮೇಲೆ ಹುಣಸೆಹಣ್ಣು ಹುಳಿ ಬಿಟ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರಲ್ಲ ಉಪ್ಪು ಕೂಡ ನಾನು ಕಲ್ಲುಪ್ಪೆ ಯಾವಾಗಲೂ ಬಳಸೋದು. ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿತ್ತು. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು. ಸ್ಮೆಲ್ ಅಂತೂ ಘಮ 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 ಅಂತ ಇತ್ತು. ಈ ಥರ ವರ್ಷಕ್ಕೆ 1 ಸಲ 2 ಸಲ ಮಾಡಿಕೊಂಡ್ರೆ ತುಂಬ ಸೊಗಸಾಗಿ ಬರುತ್ತೆ. ನೋಡ್ತಿದ್ರಲ್ಲ ಎಲ್ಲ ತರಕಾರಿಗಳು ಹಾಕಿರೋದ್ರಿಂದ ಸಖತ್ತಾಗಿರ್ತಿತ್ತು. ಹೊಲ ಕುಯ್ಯೋ ಟೈಮಲ್ಲಿ ಈ ಥರ ಮಾಡ್ತಿದ್ರು ನಮ್ಮ ಕಡೆ ಎಲ್ಲ. ನೋಡ್ತಿದ್ರಲ್ಲ ಬೆಂಗಳೂರು ಸೌತ್ ಸೈಡಲ್ಲಿ ಈ ಥರ ಮಾಡ್ತಿದ್ವಿ. ಬೆಂಗಳೂರು ಗ್ರಾಮಾಂತರ ಸೈಡಲ್ಲೆಲ್ಲ ನಾವು ಇದೇ ಥರ ಮಾಡೋದು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ದೋಸೆಗೆ, ಇಡ್ಲಿಗೆ ಎಲ್ಲ ಚೆನ್ನಾಗಿರುತ್ತೆ. ಈಗ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಬಾಣಲೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಒಂದಿಷ್ಟು ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ತೊಗೊಂಡು ನಾವು ಇದನ್ನು ಬಾಡಿಸ್ಕೊಂಡು ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಒಣಮೆಣಸಿನ್ಕಾಯಿ ಅದನ್ನು ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ. ನಾನು ಹಾಗೆ ಹೇಳ್ದಂಗೆ ಕಲ್ಲೊಗ್ಗರಣೆ ಕೂಡ ಹಾಕ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಇನ್ನೊಂದ್ಸಲ ತೋರಿಸ್ತೀನಿ. ನೋಡ್ತಿದ್ರಲ್ಲ ಎಷ್ಟು ಸೊಗಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಾಸ್ಟಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಒಂದು 5-6 ನಿಮಿಷ ಕುಕ್ ಮಾಡಿದ್ರೆ ಈ ಸಾಂಬಾರು ಮುದ್ದೆಗೆ ಸೂಪರಾಗಿ ರೆಡಿಯಾಗುತ್ತೆ. ನೋಡ್ತಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮತ್ತು ಎಲ್ಲ ವಿಟಮಿನ್ಸ್ ಇರೋ ಅಂಥ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ. ಇದ್ರ ಜೊತೆಗೆ ಹಲಸಿನ್ಕಾಯಿ ಹಾಕಿರೋದ್ರಿಂದ ಸೇಮ್ ಮಟನ್ ಫೀಲೇ ಬರುತ್ತೆ. ಮಟನ್ ತಿಂದಷ್ಟು ತೃಪ್ತಿ ಆಗುವಷ್ಟು ವೆಜಿಟೇರಿಯನ್ಸ್ಗೆ ಇಷ್ಟಪಟ್ಟು ತಿಂತಾರೆ. ಇದು ನೋಡ್ತಿದ್ರಲ್ಲ ಅಪರೂಪಕ್ಕೆ ಈ ಥರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಹಳ್ಳೀಲಿ ಜಾಸ್ತಿ ಮಾಡ್ತಾರೆ. ಅಜ್ಜಿಯರು ಮಾಡ್ತಿದ್ದದ್ದು ನೆನಪು ನನಗೆ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡ್ತಿದ್ದಿದ್ದು ನೆನಪು. ತುಂಬ ಚೆನ್ನಾಗಿತ್ತೆ. ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ. ಒಂದ್ಸಲಿ ನಿಮ್ಮ ಮನೇಲೂ ಹಲಸಿನ್ಕಾಯಿ ಸಿಕ್ಕಿದಾಗ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.